ಮುಖ್ಯಮಂತ್ರಿಗೊಂದು ಲವ್ ಲೆಟರ್ ಬರೆದಿದ್ದಾರೆ. ಎರಡು ಪತ್ರ, ಒಂದು ಪತ್ರ ಮೊದಲು ಓದಿದ್ದು, ಎರಡನೇ ಪತ್ರ ಮುಖ್ಯಮಂತ್ರಿಗಳು ಬರೆದಿರುವಂಥದ್ದು. ಅದರಿಂದ ಇಲ್ಲಿ ಅವ್ರು ಹೇಳಿರುವಂಥದ್ದು, ತಾವು ಹೇಳಿದ್ರಿ ಗಾಳಿ ಬೈರ್ತಿ ಅವ್ರು ಹೇಳಿದ್ರು ಗಾಳಿಯಲ್ಲಿ ಗುಂಡೊಡಿತಿದ್ದೀರಾ. ಮತ್ತೆ ಪ್ರೆಸ್ಸಲ್ಲೂ ಹೇಳಿದ್ರು ಸಾಕ್ಷಿ ಇಟ್ಟು ಆಪಾದನೆ ಮಾಡ್ಬೇಕಂತೆ, ಸಾಕ್ಷಿ ಕೊಟ್ಟು ಆಪಾದನೆ. ನೀವು 40% ನಮ್ಮ ಮೇಲೆ ಮಾಡಿದ್ರಲ್ಲ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ದೇಣ ನೀನು? ಹೇಳು. ನಮ್ಮ ಮೇಲೆ ಪೋಸ್ಟ್ ಅಂಟಿಸಿದ್ರಲ್ಲ, ಪೇ CM 40% ಅಂತ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ರಿ ನೀವು? ಈಗ ಮಾತ್ರ ನೀವು ಸಾಕ್ಷಿ ಕೇಳ್ತೀರಲ್ಲ, ಅವಾಗ ಜ್ಞಾನ ಇರಲಿಲ್ವ ನಿಮ್ಗೆ ಸಾಕ್ಷಿ ಕೇಳಬೇಕು ಅಂತ? ಇವಾಗ ಅಫಿಷಿಯಲ್ ಲೆಟರ್ ಅವತ್ತು ಕೆಂಪಣ್ಣ ಬರೆದಿದ್ರು, ಈಗ ಮತ್ತೆ ಒಬ್ಬ ಅಧ್ಯಕ್ಷ ಬರೆದಿದ್ದಾರೆ, ಪದೇ 3 ಬಾರಿ ಬರೆದಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ, ನಾವು ಟ್ರಾನ್ಸ್ಪರೆಂಟ್ ಇದರಲ್ಲಿ ಹೇಳಿದಿರ, ಪುಸ್ತಕದಲ್ಲಿ ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳಿದಿರ. ಟ್ರಾನ್ಸ್ಪರೆಂಟ್ ಅಂದ್ರೆ ಅಫಿಷಿಯಲ್ ಆಗಿ ಕೊಟ್ಟವರಲ್ಲ ಲೆಟ್ರು, ಅವ್ರ ಮೇಲೆ ಏನ್ ಕ್ರಮ ಮಾಡಿದ್ದೀರಾ? ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮೇಲೆ ಏನ್ ಮಾಡಿದಿರ ಹೇಳಿ? ಏನ್ ಜೈಲಿಗೆ ಹಾಕಿದ್ದೀರಾ ಅವ್ರನ್ನ? ಕೇಸ್ ಹಾಕಿದ್ದೀರಾ ಅವ್ರನ್ನ? ಅಟ್ಲೀಸ್ಟ್ ನಾವನ್ನ ಕೇಸ್ ಹಾಕಿದ್ರಿ ಅವ್ರ ಮೇಲೆ, ಕೋರ್ಟ್ಗೆ ಎಳೆದಿದ್ದೀರಿ ಅವ್ರನ್ನ ನಾವು. ನೀವು ಇಷ್ಟೆಲ್ಲ ಆಪಾದನೆಗಳನ್ನು ಮಾಡಿ ಕೋಟಿ ಡಬಲ್ 80% ಲೂಟಿ ಮಾಡಿದ್ದೀರಾ ಅಂತ ಹೇಳಿದ ಮೇಲೂ ಅವ್ರ ಮೇಲೆ ಏನೂ ನೀವು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ತಪ್ಪಿತಸ್ಥರು ಅಂತ ಒಪ್ಕೊಂಡಿದ್ದೀರಾ, ನೀವು ಅಪರಾಧಿಗಳು ಅನ್ನೋದು ಅರ್ಥ. ಅಧ್ಯಕ್ಷರೇ, ಅವ್ರು ಇನ್ನೊಂದು ಹೇಳ್ತಾರೆ, ಕೆಲವು ವ್ಯಕ್ತಿಗಳು ರಿಂಗ್ ಮಾಡಿಕೊಂಡು, ತಮಗೂ ಗೊತ್ತಿರುತ್ತೆ ರಿಂಗ್ ಅಂದ್ರೆ, ರಿಂಗ್ ಮಾಡಿಕೊಂಡು ಹೆಚ್ಚು ಕಮಿಷನ್ ಕೊಟ್ಟವರಿಗೆ ಟೆಂಡರ್ ಕೊಡ್ತಾ ಇದ್ದಾರೆ. ಈಗ ರಿಂಗ್ ಅಂತಾರೆ ಅದಕ್ಕೆ. ಈ ತೀರ್ಮಾನಗಳು ಖಾಸಗಿ ಬಂಗಲೆಗಳಲ್ಲಿ ನಡೆಯುತ್ತದೆ. ಗವರ್ಮೆಂಟ್ ಆಫೀಸ್ ಇಲ್ಲ. ಈಗ ಗವರ್ಮೆಂಟ್ ಆಫೀಸ್ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ. ಮನವಿ ಮಾಡಿಕೊಂಡವರು ಸಚಿವರು ಕ್ಯಾರೆ ಎನ್ನುತ್ತಿಲ್ಲ. KKRDB ಅನುದಾನದ ಗುತ್ತಿಗೆಯನ್ನು ಒಬ್ಬನೇ ಒಬ್ಬ ಉತ್ತರ ಕರ್ನಾಟಕ ಭಾಗ ಗುತ್ತಿಗೆ ನೀಡಿಲ್ಲ. ಅವರ ಆಪಾದನೆ. KKRDB ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಕಲ್ಯಾಣ ಕರ್ನಾಟಕದ್ದು ಅಲ್ವಾ? ಒಬ್ಬರದು ಕೊಟ್ಟಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಅಂತ ಪದೇ ಹೇಳ್ತಾ ಇದ್ದೀರಾ. ಕಾಂಟ್ರಾಕ್ಟು ಒಬ್ಬನಿಗೂ ಕೊಟ್ಟಿಲ್ಲ. ಅವ್ರ ಕಾಂಟ್ರಾಕ್ಟ್ರು ಇನ್ನೊಂದು ಆಪಾದನೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಬಜೆಟ್ಟಿನಲ್ಲಿ 5,000 ಕೋಟಿ ಮೀಸಲಿರಿಸಲಾಗಿದೆ, ಅವ್ರದೇ ಲೆಟ್ರಲ್ಲಿ. ಆದರೆ ಹೊಸ ಬಜೆಟ್ ಬಂದರು ಒಂದೇ ರೂಪಾಯಿ ಟೆಂಡರ್ ಕರೆದಿಲ್ಲ ಎಂದು ಗೌರವಾಧ್ಯಕ್ಷ ಜಗನ್ನಾಥ ಬಿ ಶಗಣಿನ ಆರೋಪಿಸಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಒಂದೇ ಟೆಂಡರು ಕರೆದಿಲ್ಲ. ಇದು ಕಲ್ಯಾಣ ಕರ್ನಾಟಕಕ್ಕೆ ಮಾಡಿದಂಥ ದ್ರೋಹ ಅಲ್ಲ? ಪ್ರಾದೇಶಿಕ ನ್ಯಾಯ ಅಂತ ಹೇಳ್ತೀರಾ? ಉತ್ತರ ಕರ್ನಾಟಕದ ಭಾಗದ ಟೆಂಡರ್ ಅನ್ನು ಇದುವರೆಗೂ ಕರೆದಿಲ್ಲ ಅಂತ ಕಾಂಟ್ರಾಕ್ಟರ್ ಆಪಾದನೆ ಮಾಡ್ತಾನೆ. ಹೆಸರು ಹೇಳ್ಬಿಟ್ಟಿದ್ದೀನಿ, ಅವ್ರ ಮೇಲೆ ಕೇಸ್ ಹಾಕಿ. ಅವ್ನು ತಪ್ಪೇ ನಾನು ಹೇಳಿದ್ರೆ, ನೀವು 5,000 ಕೋಟಿ ಕರೆದು ಬಿಟ್ಟಿದ್ದೀನಿ ಅಂದ್ರೆ ಅವ್ನು ಹಿಡಿದು ಜೈಲಿಗೆ ಹಾಕಿ. ಯಾಕೆ ಹಾಕಲ್ಲ?